ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆರೋಪಿ ರಾಣಾನನ್ನ ಭಾರತಕ್ಕೆ ಎನ್ಐಎ ಅಧಿಕಾರಿಗಳ ತಂಡ ಕರ್ಕೊಂಡು ಬಂದಿದ್ದಾರೆ. ಅಮೆರಿಕದಿಂದ ಭಾರತಕ್ಕೆ ಇವತ್ತು ಕೆಲವು ಕ್ಷಣಗಳ ಮುಂಚೆ ಆತನನ್ನ ಕರೆತರಲಾಗಿದೆ. ಏರ್ಪೋರ್ಟ್ನಿಂದ ಈಗಾಗಲೇ ಎನ್ಐಎ ಅಧಿಕಾರಿಗಳು ಆತನನ್ನ ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ದೆಹಲಿಯ ಪಾಲಂ ವಿಮಾನ ನಿಲ್ದಾಣಕ್ಕೆ ಆತನನ್ನ ಕರೆತರಲಾಗಿತ್ತು. ಇದೀಗ ವಿಮಾನ ನಿಲ್ದಾಣದಿಂದ ಅಧಿಕಾರಿಗಳು ಈತನನ್ನ ಕರ್ಕೊಂಡು ಹೊರಟಿದ್ದಾರೆ. 26/11 ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈತ ತಹೌರ್ ರಾಣಾ. ಪಾಕಿಸ್ತಾನದವನು ಈತ ಮೂಲತಃ. ಅಲ್ಲಿಂದ ಕೆನಡಾಗೆ ಹೋಗಿ ಕೆನಡಾದ ನಾಗರಿಕ ಆಗಿದ್ದ, ಅಲ್ಲಿ ನೆಲೆಸಿದ್ದ. ಈತ ಭಯೋತ್ಪಾದಕ ಉಗ್ರವಾದಿ ಕೃತ್ಯದಲ್ಲಿ ತೊಡಗಿಸಿಕೊಳ್ತಾ ಇದ್ದ. ಹೀಗಾಗಿ ಅಮೆರಿಕ ಈತನನ್ನ ಅರೆಸ್ಟ್ ಮಾಡಿರುತ್ತೆ. ಆದರೆ ಭಾರತ ಮುಂಬೈ ದಾಳಿ ಪ್ರಕರಣದಲ್ಲಿ ಈತನನ್ನ ಅರೆಸ್ಟ್ ಮಾಡೋದಕ್ಕೆ ಈತನ ಬೆನ್ನು ಬಿದ್ದಿರುತ್ತೆ. ಅಷ್ಟೊತ್ತಿಗಾಗಲೇ ಅಮೆರಿಕ ಆತನನ್ನ ಇದೇ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಕಾರಣಕ್ಕಾಗಿ ಈ ಮಾಸ್ಟರ್ ಮೈಂಡ್ ತಹೌರ್ ರಾಣಾನನ್ನ ಬಂಧಿಸಿರುತ್ತೆ. ಅದಾದ ನಂತರ ಭಾರತ ಮತ್ತು ಅಮೆರಿಕದ ನಡುವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ದ್ವಿಪಕ್ಷೀಯ ಮಾತುಕತೆಗಳು ನಡ್ಕೊಂಡೇ ಬರ್ತಾ ಇರುತ್ತೆ. ಭಾರತ ಈತನನ್ನ ತನ್ನ ಕೈಗೆ ಒಪ್ಪಿಸಬೇಕು ಅಂತ ಹೇಳಿ ಅಮೆರಿಕ ಬಳಿ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತಾ ಇರುತ್ತೆ. ಇದೀಗ ಅಮೆರಿಕದಿಂದ ಭಾರತಕ್ಕೆ ಈ ತಹೌರ್ ರಾಣಾನನ್ನ ಹಸ್ತಾಂತರ ಮಾಡಲಾಗಿದೆ. ಹೀಗಾಗಿ ಅಮೆರಿಕದಿಂದ ಗಡಿಪಾರು ಮಾಡಿದ ಬಳಿಕ ರಾಣಾನನ್ನ ಭಾರತಕ್ಕೆ ಹಸ್ತಾಂತರ ಮಾಡಿರೋದು. ಹೀಗಾಗಿ ಅಮೆರಿಕದಿಂದ ಭಾರತಕ್ಕೆ ಈಗ ಎನ್ಐಎ ಅಧಿಕಾರಿಗಳು ಈತನನ್ನ ಕರ್ಕೊಂಡು ಬಂದಿದ್ದಾರೆ. ಎನ್ಐಎ ವಶಕ್ಕೆ ಪಡೆದು ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ನಡೆಸ್ತಾರೆ. ಈ ತಹೌರ್ ರಾಣಾನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಮೊದಲು ಕೋರ್ಟ್ ಮುಂದೆ ಹಾಜರುಪಡಿಸಿ ಅದಾದ್ಮೇಲೆ ಎನ್ಐಎ ಅಧಿಕಾರಿಗಳ ತಂಡ ತಮ್ಮ ಕಸ್ಟಡಿಗೆ ಪಡೆದುಕೊಳ್ತಾರೆ. ಅದಾದ್ಮೇಲೆ ಈ ಮಾಸ್ಟರ್ ಮೈಂಡ್ ಏನಿದ್ದ ಮುಂಬೈನಲ್ಲಿ ನೆತ್ತರು ಹರಿಸಿದಂತಹ ಉಗ್ರರ ತಂಡಕ್ಕೆ ಆ ಇಡೀ ದಾಳಿಯ ಮಾಸ್ಟರ್ ಮೈಂಡ್ ಏನು ಸ್ಕೆಚ್ ರೂಪಿಸಿಕೊಟ್ಟಿದ್ದ ಈತನ ಪಾತ್ರ ಬಹಳ ದೊಡ್ಡದು ಮುಂಬೈ ದಾಳಿಗೆ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ ಮುಂಬೈನಲ್ಲಿ ಆ ಉಗ್ರ ದಾಳಿ ನಡೆದಾಗ ಕೇವಲ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವ ಬೆಚ್ಚಿ ಬಿದ್ದಿತ್ತು. ಮುಂಬೈನಂತಹ ವಾಣಿಜ್ಯ ನಗರಿಗೆ ಅಷ್ಟು ಸಲೀಸಾಗಿ ನುಗ್ಗಿ ಬಂದೂಕುದಾರಿಗಳು ಎಲ್ಲಂದ್ರಲ್ಲಿ ಜನರ ಮೇಲೆ ಗುಂಡಿಟ್ಟು ಈ ರೀತಿಯಾದಂತಹ ಒಂದು ಹತ್ಯಾಕಾಂಡ ನಡೆಸ್ತಾರೆ ಅಂದ್ರೆ ಇದು ಹೇಗೆ ಸಾಧ್ಯ ಆಗುತ್ತೆ ಅನ್ನುವ ಪ್ರಶ್ನೆ ಉಟ್ಕೊಳ್ಳುವಂತಕ್ಕೆ ಆ ದಾಳಿ ಇತ್ತು. ಅದೆಲ್ಲದಕ್ಕೂ ಸ್ಕೆಚ್ ರೂಪಿಸಿದ್ದು ಇದೇ ಮಾಸ್ಟರ್ ಮೈಂಡ್ ತಹೌರ್ ರಾಣಾ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಚಂದ್ರಮೋಹನ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಏರ್ಪೋರ್ಟಿಗೆ ಬಂದಾಗಿ ಈಗ ಅಲ್ಲಿಂದ ಕರ್ಕೊಂಡು ಹೊರಟಿದ್ದಾರೆ ಎನ್ಐಎ ಅಧಿಕಾರಿಗಳು ಅನ್ನೋದು ತಿಳಿದು ಬರ್ತಾ ಇದೆ. ಇಲ್ಲಿಂದ ಮುಂದಕ್ಕೆ ಏನು, ಕಸ್ಟಡಿಗೆ ಪಡೆದ ನಂತರ ಹೇಗಿರುತ್ತೆ ಈ ರಾಣಾ ವಿಚಾರಣೆ? ಹೌದು ವಿಜಯ್, ಈಗ ತಹೌರ್ ಹುಸೇನ್ ರಾಣಾನನ್ನ ಭಾರತಕ್ಕೆ ಕರೆತರಲಾಗಿದೆ. ತಹೌರ್ ರಾಣಾನನ್ನ ಹೊತ್ತಂತ ವಿಶೇಷ ವಿಮಾನ ಈಗ ಕೆಲವು ನಿಮಿಷಗಳ ಹಿಂದಷ್ಟೇ ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ. ಲ್ಯಾಂಡ್ ಆದ ಬಳಿಕ ಈಗ ಬುಲೆಟ್ ಪ್ರೂಫ್ ವಾಹನದಲ್ಲಿ ತಹೌರ್ ಹುಸೇನ್ ರಾಣಾನನ್ನ ದೆಹಲಿಯ ಪಾಲಂ ಏರ್ಪೋರ್ಟ್ನಿಂದ ದೆಹಲಿಯ ಎನ್ಐಎ ಕಚೇರಿಗೆ ಕರೆದೊಯ್ಯಲಾಗ್ತಾ ಇದೆ. ದೆಹಲಿಯ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನ ಬಳಿ ದೆಹಲಿಯ ಎನ್ಐಎ ಹೆಡ್ ಕ್ವಾರ್ಟರ್ ಇದೆ. ಈ ಎನ್ಐಎ ಹೆಡ್ ಕ್ವಾರ್ಟರ್ಗೆ ಕರೆದೊಯ್ದು ತಹೌರ್ ಹುಸೇನ್ ರಾಣಾನನ್ನ ಅಧಿಕೃತವಾಗಿ ಬಂಧಿಸುವಂಥ ಪ್ರಕ್ರಿಯೆಯನ್ನು ಎನ್ಐಎದ ಅಧಿಕಾರಿಗಳು ನಡೆಸಲಿದ್ದಾರೆ. ಈ ಬಂಧನದ ಬಳಿಕ ತಹೌರ್ ಹುಸೇನ್ ರಾಣಾನನ್ನ ದೆಹಲಿಯ ಎನ್ಐಎ ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸಿಂಗ್ನ ಮೂಲಕವೇ ಹಾಜರುಪಡಿಸಲಾಗುತ್ತೆ. ಈ ವೇಳೆಯಲ್ಲಿ ಎನ್ಐಎ ಅಧಿಕಾರಿಗಳು ತಹೌರ್ ಹುಸೇನ್ ರಾಣಾನನ್ನ ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ನೀಡುವಂತೆ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಳ್ಳಿದ್ದಾರೆ. ಈ ಒಂದು ಕೋರ್ಟ್ನಲ್ಲಿ ಈ ಒಂದು ಮನವಿ ಆಧಾರದ ಮೇಲೆ ಕೋರ್ಟ್ ಕೂಡ ತಹೌರ್ ಹುಸೇನ್ ರಾಣಾನನ್ನ ಎನ್ಐಎ ಅಧಿಕಾರಿಗಳ ವಶಕ್ಕೆ ನೀಡುತ್ತೆ. ವಶಕ್ಕೆ ಪಡೆದ ಬಳಿಕ ಈ ತಹೌರ್ ಹುಸೇನ್ ರಾಣಾನನ್ನ ಎನ್ಐಎ ಹೆಡ್ ಕ್ವಾರ್ಟರ್ನಲ್ಲಿರುವ ಸ್ಪೆಷಲ್ ಸೆಲ್ನಲ್ಲೇ ಇರಿಸಿ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಮುಖ್ಯವಾಗಿ ಮುಂಬೈ ದಾಳಿನಲ್ಲಿ ತಹೌರ್ ಹುಸೇನ್ ರಾಣಾನ ಪಾತ್ರ, ಜೊತೆಗೆ ಪಾಕಿಸ್ತಾನದ ಸೇನೆಯ ಪಾತ್ರ, ಪಾಕಿಸ್ತಾನದ ಇಂಟೆಲಿಜೆನ್ಸ್ ಸರ್ವಿಸ್ ಆದಂತಹ ISIನ ಪಾತ್ರ, ಜೊತೆಗೆ ಪಾಕಿಸ್ತಾನದ ಲಷ್ಕರಿ ತೊಯ್ಬಾದ ಪಾತ್ರ ಸೇರಿದಂತೆ ಎಲ್ಲದರ ಬಗ್ಗೆನೂ ಕೂಡ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಈ ತಹೌರ್ ಹುಸೇನ್ ರಾಣಾ ಕೆನಡಾದಲ್ಲಿ ಹುಟ್ಟಿದವನು, ಆದರೆ ಪಾಕಿಸ್ತಾನ ಮೂಲದವನು. ಕೆನಡಾದಲ್ಲಿ ಹುಟ್ಟಿದ್ರು ಕೂಡ ಬಳಿಕ ಪಾಕಿಸ್ತಾನಕ್ಕೆ ಬಂದು ಪಾಕಿಸ್ತಾನದ ಸೇನೆಯಲ್ಲೇ ವೈದ್ಯನಾಗಿ ಕೆಲಸವನ್ನು ಕೂಡ ಮಾಡಿದ್ದ. ಈ ವೇಳೆಯಲ್ಲೇ ಈತನಿಗೆ ಪಾಕಿಸ್ತಾನದ ISI ಜೊತೆಗೂ ಕೂಡ ಒಂದು ನಿಕಟವಾದಂಥ ಸಂಪರ್ಕ ಬಾಂಧವ್ಯ ಕೂಡ ಇತ್ತು. ಈ ಒಂದು ISIನ ಬಾಂಧವ್ಯದ ಕಾರಣಕ್ಕಾಗಿಯೇ ಈತ ಭಾರತಕ್ಕೆ ಬಂದು ಭಾರತದಲ್ಲಿ ಭಯೋತ್ಪಾದನಾ ದಾಳಿಯನ್ನು ನಡೆಸಲಿಕ್ಕೆ ಬೇಕಾದಂಥ ಪ್ಲಾನ್ ಅನ್ನು, ಸ್ಕೆಚ್ ಅನ್ನು ರೂಪಿಸಿ ಪಾಕಿಸ್ತಾನದ ಭಯೋತ್ಪಾದನಾ ಸಂಘಟನೆಯಾದಂಥ ಲಷ್ಕರಿ ತೊಯ್ಬಾಗೆ ಕೊಟ್ಟಿದ್ದ. ಜೊತೆಗೆ ಮೇಜರ್ ಇಕ್ಬಾಲ್ ಎನ್ನುವ ISIನ ಈ ಒಂದು ಮೇಜರ್ ಜೊತೆಗೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದ. ಜೊತೆಗೆ ಡೇವಿಡ್ ಕೋಲ್ಮನ್ ಎಡ್ಲಿಯ ಜೊತೆಗೂ ಕೂಡ ಈತ ಸುಮಾರು 200ರಿಂದ 300ಕ್ಕೂ ಹೆಚ್ಚು ಬಾರಿ ನಿರಂತರವಾಗಿ ಫೋನ್ನಲ್ಲಿ ಸಂಪರ್ಕದಲ್ಲಿದ್ದಂತಹ ದಾಖಲೆಗಳು ಕೂಡ ಭಾರತದ ಅಧಿಕಾರಿಗಳಿಗೆ ಸಿಕ್ಕಿವೆ. 2008 ನವೆಂಬರ್ 26ರಂದು ಮುಂಬೈ ಮಹಾನಗರದ ಮೇಲೆ ಪಾಕಿಸ್ತಾನದ ಲಷ್ಕರಿ ತೊಯ್ಬಾದ 10 ಮಂದಿ ಉಗ್ರರು ದಾಳಿ ನಡೆಸಿದ್ರು. ಆದರೆ ಈತ ನವೆಂಬರ್ 21ರವರೆಗೂ
ಕೂಡ ಇದೇ ಮುಂಬೈ ಮಹಾನಗರದಲ್ಲಿ ಇದ್ದ. ಮುಂಬೈನ ಪೋವೈ ಪ್ರದೇಶದಲ್ಲಿರ್ತಕ್ಕಂತಹ ರೆನೆಸಾನ್ಸ್ ಹೋಟೆಲ್ನಲ್ಲಿ ಈತ ತಂಗಿದ್ದ. ಈ ಹೋಟೆಲ್ನಲ್ಲಿ ತಂಗಿದಂತಹ ಸಂದರ್ಭದಲ್ಲಿ ತನ್ನ ಹೆಸರನ್ನ ತಹೂರ್ ಹುಸೇನ್ ರಾಣಾ ಅಂತಾನೆ ಕೊಟ್ಟಿದ್ದ. ಜೊತೆಗೆ ತನ್ನ ಪಾಸ್ಪೋರ್ಟ್ನ ಜೆರಾಕ್ಸ್ ಕಾಪಿಯನ್ನು ಕೂಡ ಕೊಟ್ಟಿದ್ದ. ಈ ಎಲ್ಲ ದಾಖಲೆಗಳನ್ನು ಈಗ ಎನ್ಐಎ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಜೊತೆಗೆ ಈತ ಬೇರೆ ಬೇರೆಯವರ ಜೊತೆಗೆ ಮಾತನಾಡಿರುವಂತಹ ಮೊಬೈಲು ಮತ್ತು ಫೋನ್ನ ಸಂಭಾಷಣೆಯ ವಾಯ್ಸ್ ಸ್ಯಾಂಪಲ್ಗಳನ್ನು ಕೂಡ ಎನ್ಐಎ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಈತ ಬೇರೆ ಬೇರೆಯವರಿಗೆ ಕಳಿಸಿರುವಂತಹ ಇಮೇಲ್ಗಳು, ಫೋಟೋಗಳು, ವಿಡಿಯೋಗಳು ಇವೆಲ್ಲವನ್ನು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಈ ಎಲ್ಲ ದಾಖಲೆಗಳನ್ನು ಕೂಡ ಅಮೆರಿಕಕ್ಕೆ ಕೊಟ್ಟು ಅಮೆರಿಕಕ್ಕೂ ಕೂಡ ಈತ ಭಾರತದ ಮುಂಬೈ ದಾಳಿನಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿ ಅನ್ನೋದು ಖಚಿತ ಆದ ಬಳಿಕನೇ ಈತನನ್ನ ಭಾರತಕ್ಕೆ ಗಡೀಪಾರು ಮಾಡಲಿಕ್ಕೆ ಅಮೆರಿಕ ಕೂಡ ಒಪ್ಪಿದೆ. ಹೀಗಾಗಿ ಈತನನ್ನು ಈಗ ವಶಕ್ಕೆ ಪಡೆದ ಬಳಿಕ ಈ ಎಲ್ಲ ದಾಖಲೆಗಳನ್ನು ಕೂಡ ಈತನ ಮುಂದಿಟ್ಟೇನೆ ಈಗ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಈ 166 ಮಂದಿಯ ಸಾವಿಗೆ ಈಗ ನ್ಯಾಯ ಸಿಗಬೇಕು. ಭಾರತ ಎಂದೂ ಕೂಡ ಈ ಭಯೋತ್ಪಾದನಾ ದಾಳಿಯನ್ನು ಮರೆಯೋದಿಲ್ಲ ಮತ್ತು ಭಯೋತ್ಪಾದನಾ ದಾಳಿಯನ್ನು ಕ್ಷಮಿಸೋದಿಲ್ಲ ಮತ್ತು ಭಯೋತ್ಪಾದನೆಯಲ್ಲಿ ಭಾಗಿಯಾದವರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ, ಅವ್ರನ್ನ ಕಠಿಣವಾಗಿ ಶಿಕ್ಷಿಸುತ್ತೆ ಅನ್ನೋ ಒಂದು ಸಂದೇಶವನ್ನು ಈಗ ಜಗತ್ತಿಗೆ ರವಾನೆಯನ್ನು ಮಾಡಬೇಕಾಗಿದೆ. ಈ ಕಾರಣಕ್ಕಾಗಿ ಈಗ ತಹೂರ್ ಹುಸೇನ್ ರಾಣಾನನ್ನ ಅಮೆರಿಕದಿಂದ ಹಸ್ತಾಂತರವನ್ನು ಮಾಡಿಕೊಂಡು ಭಾರತಕ್ಕೆ ಕರೆತಂದು ಈಗ ಕಾನೂನು ಪ್ರಕಾರವೇ ವಿಚಾರಣೆಗೆ ಒಳಪಡಿಸಿ ಆತನನ್ನು ಶಿಕ್ಷಿಸತಕ್ಕಂತಹ ಕ್ರಮಕ್ಕೆ ಭಾರತ ಮುಂದಾಗಿದೆ. ಈತನಿಗೆ ಈಗ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ ಈ ಮುಂಬೈ ದಾಳಿಯಿಂದ ಸಾವನ್ನಪ್ಪಿದವರ ಕುಟುಂಬ ವರ್ಗದವರು ಆಗ್ರಹಿಸ್ತಾ ಇದ್ದಾರೆ. ಹೀಗಾಗಿ ಕಾನೂನು ಪ್ರಕಾರ ಈತನಿಗೆ ಯಾವೆಲ್ಲ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ ಎನ್ಐಎ ಅಧಿಕಾರಿಗಳು ಕೂಡ ಮುಂದಿನ ದಿನಗಳಲ್ಲಿ ಕೋರ್ಟ್ನಲ್ಲಿ ವಾದಿಸಲಿದ್ದಾರೆ. ಆದರೆ ಈತ ತಾನು ಭಯೋತ್ಪಾದನಾ ದಾಳಿನಲ್ಲಿ ಭಾಗಿಯಾಗಿದ್ದು ಸ್ಕೆಚನ್ನು ರೂಪಿಸಿ ಲಷ್ಕರಿ ತೊಯ್ಬಾಗೆ ನೀಡಿದ್ರ ಬಗ್ಗೆ ಎನ್ಐಎ ಅಧಿಕಾರಿಗಳ ಬಳಿ ಸುಲಭವಾಗಿ ಬಾಯಿ ಬಿಡೋದಿಲ್ಲ. ಹೀಗಾಗಿ ತನ್ನ ಸೈಕಾಲಜಿಕಲ್ ಎಕ್ಸ್ಪರ್ಟ್ಗಳನ್ನು ಕೂಡ ಬಳಸ್ಕೊಂಡೇ ವಿಚಾರಣೆಗೆ ಒಳಪಡಿಸಲಿಕ್ಕೆ ಎನ್ಐಎ ಅಧಿಕಾರಿಗಳು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕ್ರಿಮಿನಲ್ ವಿಚಾರಣೆಯಲ್ಲಿ ಎಕ್ಸ್ಪರ್ಟ್ ಆಗಿರುವಂಥವರು, ಸೈಕಾಲಜಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥವ್ರನ್ನ ಬಳಸ್ಕೊಂಡೇ ಎನ್ಐಎದ ಉನ್ನತ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆಯನ್ನು ನಡೆಸಲಿದ್ದಾರೆ. ಈತನನ್ನು ಎನ್ಐಎ ಹೆಡ್ ಕ್ವಾರ್ಟರ್ನಲ್ಲಿ ಇರಿಸತಕ್ಕಂಥ ಸೆಲ್ಗೆ ಕೇವಲ 12 ಮಂದಿ ಅಧಿಕಾರಿಗಳಿಗೆ ಮಾತ್ರನೇ ಪ್ರವೇಶವನ್ನು ನೀಡಲಿಕ್ಕೆ ಈಗ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಎನ್ಐಎದ ಡಿಐಜಿ, ಡಿಜಿ ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳು ಮಾತ್ರವೇ ಈತ ಇರುವಂಥ ಸೆಲ್ಗೆ ಹೋಗಿ ಈತನನ್ನು ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಈಗ ಇದುವರೆಗೂ ಎನ್ಐಎ ಅಧಿಕಾರಿಗಳು ಈ ಮುಂಬೈನ ದಾಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷಿಗಳನ್ನು, ಆಧಾರಗಳನ್ನು ಸಂಗ್ರಹಿಸಿದರೋ ಆ ಎಲ್ಲ ಸಾಕ್ಷಿ ಆಧಾರಗಳ ಆಧಾರದ ಮೇಲೆ ಈಗ ಈ ತಹೂರ್ ಹುಸೇನ್ ರಾಣಾನನ್ನು ವಿಚಾರಣೆಗೆ ಒಳಪಡಿಸ್ತಿದ್ದಾರೆ. ಮುಖ್ಯವಾಗಿ ಪಾಕಿಸ್ತಾನದ ಸೇನೆಯ ಪಾತ್ರ, ISIನ ಪಾತ್ರ, ಲಷ್ಕರಿ ತೊಯ್ಬಾದ ಪಾತ್ರ, ಪಾಕಿಸ್ತಾನದಲ್ಲಿ ಬೇರೆ ಯಾರ್ಯಾರು ಈ ಒಂದು ಮುಂಬೈನ ದಾಳಿಯನ್ನು ನಡೆಸಲಿಕ್ಕೆ ನೆರವುಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತೀವ್ರವಾಗಿ ವಿಚಾರಣೆಗಳನ್ನು ನಡೆಸಲಾಗುತ್ತೆ. ಆದರೆ ಈಗ ಪಾಕಿಸ್ತಾನ ಈ ಒಂದು ತಹೂರ್ ಹುಸೇನ್ ರಾಣಾನಿಂದ ಅಂತರವನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನವನ್ನು ನಡೆಸ್ತಾ ಇದೆ. ಈತ ಎಲ್ರಿಗೂ ಗೊತ್ತಿರುವಂತೆ ಕೆನಡಾದ ನಾಗರಿಕ. ಈತನಿಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧ ಇಲ್ಲ, ಈತನಿಗೂ ಪಾಕಿಸ್ತಾನದ ಸೇನೆಗೂ ಯಾವುದೇ ಸಂಬಂಧ ಇಲ್ಲ, ISIಗೂ ಕೂಡ ಸಂಬಂಧ ಇಲ್ಲ ಅಂತೇಳಿ ಈಗ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಹೇಳ್ತಾ ಇದೆ. ಆದರೆ ಈತ ಈ ಹಿಂದೆ ಪಾಕಿಸ್ತಾನದ ಸೇನೆಯಲ್ಲಿ ವೈದ್ಯನಾಗಿ ಕೆಲಸವನ್ನು ಕೂಡ ಮಾಡಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೂಡ ಎನ್ಐಎ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಜೊತೆಗೆ ಪಾಕಿಸ್ತಾನದ ಲಷ್ಕರಿ ತೊಯ್ಬಾ ಜೊತೆಗೂ ಕೂಡ ಈತ ಸಂಪರ್ಕದಲ್ಲಿದ್ದ, ಪಾಕಿಸ್ತಾನದ ISIನ ಅಧಿಕಾರಿಗಳ ಜೊತೆಗೂ ಕೂಡ ಸಂಪರ್ಕದಲ್ಲಿದ್ದ. ಆ ಎಲ್ಲ ವಾಯ್ಸ್ ಸ್ಯಾಂಪಲ್ಗಳನ್ನು ಕೂಡ ಸಂಗ್ರಹಿಸಿ ಇಟ್ಕೊಂಡೇ ಈಗ ಈತನನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ವಿಜಯ್, ಚಂದ್ರಮೋಹನ್, ಈಗ ಈ ದಾಳಿ ನಂತರದಲ್ಲಿ ಭಾರತ ನಿರಂತರವಾಗಿ ಪ್ರತಿಪಾದಿಸಿಕೊಂಡು ಬಂದಿತ್ತು, ಇದರಲ್ಲಿ ಪಾಕಿಸ್ತಾನದ ಸೇನೆ, ISIನ ಪಾತ್ರ ಏನು, ಉಗ್ರರಿಗೆ ಯಾವ ರೀತಿ ನೆರವಾಗಿದೆ ಪಾಕಿಸ್ತಾನ ಮುಂಬೈನ ಈ ದಾಳಿಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಈ ಮಾಸ್ಟರ್ ಮೈಂಡ್ ರಾಣಾ ಏನಿದ್ದಾನೆ ಈತನ ಕನೆಕ್ಷನ್ ಏನು ಪಾಕಿಸ್ತಾನದ ಸೇನೆ ಜೊತೆಗೆ ಅಂತ. ಬಟ್ ಪಾಕಿಸ್ತಾನ ಅದೆಲ್ಲವನ್ನು ತಳ್ಳಿ ಹಾಕ್ತಾ ಬಂದಿತ್ತು. ಈಗ ಈತ ಭಾರತದ ಕೈಗೆ ಸಿಕ್ಕಿರೋದ್ರಿಂದ ಇದೆಲ್ಲವನ್ನು ಪ್ರೂವ್ ಮಾಡೋ ನಿಟ್ಟಿನಲ್ಲಿ ಭಾರತಕ್ಕೆ ಈತನ ವಿಚಾರಣೆ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಅಂತ. ಹೌದು ವಿಜಯ್, ಈಗ ತಹೂರ್ ಹುಸೇನ್ ರಾಣಾನನ್ನು ವಿಚಾರಣೆಗೆ ಒಳಪಡಿಸೋ ಮೂಲಕ ಈತನಿಂದ ಮಾಹಿತಿಗಳನ್ನು ಪಡ್ಕೊಂಡೆ. ಈಗ 2008 ನವೆಂಬರ್ 26 ಮುಂಬೈ ಮಹಾನಗರದ ಮೇಲೆ ನಡೆದಂಥ ದಾಳಿನಲ್ಲಿ ಪಾಕಿಸ್ತಾನ ನೇರವಾಗಿ ಭಾಗಿಯಾಗಿದೆ. ಲಷ್ಕರಿ ತೊಯ್ಬಾದ ಉಗ್ರರು ದಾಳಿಯನ್ನು ನಡೆಸಲಿಕ್ಕೆ ಅವರಿಗೆ ಎಲ್ಲ ನೆರವನ್ನು ಕೊಟ್ಟಿದ್ದು ಮತ್ತು ಅವರನ್ನು ಕಳಿಸಿದ್ದು ಪಾಕಿಸ್ತಾನದ ಸೇನೆ ಹಾಗೂ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದಂಥ ISI ಅನ್ನೋದನ್ನು ಈಗ ಭಾರತ ಸಾಬೀತು ಮಾಡುವಂಥ ಉದ್ದೇಶದಿಂದಲೇ ಈ ತಹೂರ್ ಹುಸೇನ್ ರಾಣಾನ ಗಡೀಪಾರು ಮಾಡಬೇಕು ಅಂತೇಳಿ ಅಮೆರಿಕಕ್ಕೆ ಮನವಿಯನ್ನು ಮಾಡಿಕೊಂಡಿತ್ತು. ಈ ಒಂದು ಅಂಶವನ್ನು ಈಗ ಪ್ರಮುಖವಾಗಿ ಈತನಿಂದ ಈಗ ಬಾಯ್ಬಿಡಿಸಲಾಗುತ್ತೆ. ಬಳಿಕ ಅದನ್ನು ಜಗತ್ತಿನ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಕೂಡ ಭಾರತ ಮಾಡಲಿದೆ. ಈಗ ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ಈ ಮುಂಬೈನ ದಾಳಿನಲ್ಲಿ ಪಾಕಿಸ್ತಾನದ ಪಾತ್ರ ಇದೆ ಅನ್ನೋದನ್ನು ಈಗಾಗಲೇ ಒಪ್ಕೊಂಡಿವೆ, ಅಮೆರಿಕ ಕೂಡ ಒಪ್ಕೊಂಡಿದೆ. ಈ ಕಾರಣಕ್ಕಾಗಿಯೇ ಈ ತಹೂರ್ ಹುಸೇನ್ ರಾಣಾನನ್ನ ಈಗ ಭಾರತಕ್ಕೆ ಗಡೀಪಾರು ಮಾಡಿದೆ. ಆದರೂ ಕೂಡ ಈತನನ್ನು ವಿಚಾರಣೆಗೆ ಒಳಪಡಿಸೋ ಮೂಲಕ ಈತನಿಗೂ ಕೂಡ ಕಾನೂನು ಪ್ರಕಾರವೇ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋದು ಭಾರತದ ಉದ್ದೇಶ. ಈ ಕಾರಣಕ್ಕಾಗಿ ಈತನನ್ನು ಭಾರತಕ್ಕೆ ಕರೆತಂದು ಈಗ ಕಾನೂನು ಪ್ರಕಾರವೇ ವಿಚಾರಣೆ ನಡೆಸಿ ಈತನ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಸೋದು, ಕೋರ್ಟ್ನಲ್ಲಿ ಈತನ ವಿರುದ್ಧ ವಾದವನ್ನು ಮಂಡಿಸಿ ಈತನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಳ್ಳಲಾಗುತ್ತೆ. ಅದಾದ ಬಳಿಕ ಕೋರ್ಟ್ ಏನು ತೀರ್ಪು ನೀಡುತ್ತೋ ಆ ಶಿಕ್ಷೆಯನ್ನು ಈತನಿಗೆ ವಿಧಿಸಲಾಗುತ್ತೆ. ಮುಖ್ಯವಾಗಿ ಈಗ 166 ಮಂದಿ ಸಾವನ್ನಪ್ಪಿದಂತಹ ಘಟನೆಗೆ ಭಾರತಕ್ಕೆ ನ್ಯಾಯ ಬೇಕಾಗಿದೆ ಮತ್ತು 166
ಮಂದಿಯ ಕುಟುಂಬ ವರ್ಗಕ್ಕೆ ನ್ಯಾಯ ಬೇಕಾಗಿದೆ. ಆ ಒಂದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಈಗ NIAದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. 2008ರಲ್ಲಿ ಮುಂಬೈ ಮಹಾನಗರದ ಮೇಲೆ ದಾಳಿ ನಡೆದ ಬಳಿಕ ಅಷ್ಟೇ ಭಾರತ ಕೂಡ ಎಚ್ಚೆತ್ತುಕೊಳ್ತು. ಭಾರತದಲ್ಲಿ ಭಯೋತ್ಪಾದನಾ ದಾಳಿಗಳ ಬಗ್ಗೆ ತಡೀಲಿಕ್ಕೋಸ್ಕರ, ಒಂದು ವೇಳೆ ದಾಳಿ ನಡೆದ್ರೆ ಅವುಗಳ ಬಗ್ಗೆ ವಿಚಾರಣೆ ನಡೆಸಲಿಕ್ಕೆ, ಆರೋಪಿಗಳನ್ನು ಹಿಡಿಲಿಕ್ಕೋಸ್ಕರನೇ NIAನ ಅದಾದ ಬಳಿಕವೇ ರಚನೆ ಮಾಡಲಾಗಿದೆ. ಹೀಗಾಗಿ ಈಗ NIAಗೂ ಕೂಡ ಇದೊಂದು ಸವಾಲಿನ ಕೇಸು. ಈಗ NIA ರಚನೆ ಆಗಿರೋದೇ ನಮ್ಮ ದೇಶದಲ್ಲಿ ಭಯೋತ್ಪಾದನಾ ದಾಳಿಗಳ ಆರೋಪಿಗಳನ್ನು ಬಂಧಿಸ್ತಕ್ಕಂಥದ್ದು, ಹಿಡಿಯೋದು, ಜೊತೆಗೆ ಅವರಿಗೆ ಶಿಕ್ಷಿಸ್ತಕ್ಕಂಥದ್ದು, ಈ ಎಲ್ಲ ಕೆಲಸಗಳಿಗಾಗಿಯೇ ಈಗ NIA ರಚನೆ ಮಾಡಲಾಗಿದೆ. ಹೀಗಾಗಿ NIA ತಾನು ರಚನೆ ಆಗಿರ್ತಕ್ಕಂಥ ಉದ್ದೇಶವನ್ನು ಈಡೇರಿಸಬೇಕು ಅಂತಂದರೆ ಈಗ ತಹೂರ್ ಹುಸೇನ್ ರಾಣಾ, ಡೇವಿಡ್ ಕೋಲ್ಮನ್ ಹೆಡ್ಲಿ ಅಂತಹ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುವಂತೆ ಈಗ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಈಗ NIAದ ಉನ್ನತ ಅಧಿಕಾರಿಗಳು ಕೂಡ ಕೆಲಸವನ್ನು ಮಾಡಲಿದ್ದಾರೆ. ಈಗ ಮುಂದೆ ಭಾರತದಲ್ಲಿ ಯಾವುದೇ ಭಯೋತ್ಪಾದನಾ ಚಟುವಟಿಕೆಗಳು, ದಾಳಿಗಳು ಏನೇ ನಡೆದರೂ ಕೂಡ ಅವುಗಳೆಲ್ಲದರ ತಡಿತಕ್ಕಂಥ ಕೆಲಸ ಮತ್ತು ನಡೆದ ನಂತರ ಅವುಗಳ ವಿಚಾರಣೆ ನಡೆಸತಕ್ಕಂಥ ಕೆಲಸ, ಆರೋಪಿಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು, ಎಲ್ಲ ಕೆಲಸವನ್ನು ಕೂಡ NIAನೇ ಈಗ ನಮ್ಮ ದೇಶದಲ್ಲಿ ಮಾಡ್ತಾ ಇದೆ. ಹೀಗಾಗಿ NIAಗೂ ಕೂಡ ಈ ಒಂದು ಅತ್ಯುಗ್ರನಾಗಿರ್ತಕ್ಕಂತಹ ಈ ಒಂದು ತಹೂರ್ ಹುಸೇನ್ ರಾಣಾನು ಕೂಡ ಈಗ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿ ಈ ಪಾಕಿಸ್ತಾನ ಯಾವ ರೀತಿಯಾಗಿ ನೇರವಾಗಿ ಭಾಗಿಯಾಗಿದೆ, ಏನೆಲ್ಲ ನೆರವನ್ನು ಮುಂಬೈ ದಾಳಿಕೋರರಿಗೆ ನೀಡಿದೆ ಅನ್ನತಕ್ಕಂಥ ಮಾಹಿತಿಯನ್ನು ಕೂಡ ಸಂಗ್ರಹಿಸೇ ಈ ಒಂದು ಚಾರ್ಜ್ ಶೀಟನ್ನು ಮುಂದೆ ಕೋರ್ಟ್ಗೆ ಸಲ್ಲಿಸಲಿದೆ. ಹೀಗಾಗಿ ಇದೊಂದು ಹೈ ಪ್ರೊಫೈಲ್ ಕೇಸು. ಮುಂದೆ ಭಾರತದಲ್ಲಿ ಯಾವುದೇ ರೀತಿಯಾಗಿ ಕೂಡ ಈ ರೀತಿಯಾಗಿ ಪಾಕಿಸ್ತಾನ ಪ್ರಾಯೋಜಿತ, ಪಾಕಿಸ್ತಾನ ಭಾಗಿಯಾಗಿರ್ತಕ್ಕಂಥ ಭಯೋತ್ಪಾದನಾ ದಾಳಿಗಳು, ಘಟನೆಗಳು ನಡೆದಂತೆ ತಡೆಯುವಂಥ ನಿಟ್ಟಿನಲ್ಲೂ ಕೂಡ NIA ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಈಗ ಪಾಕಿಸ್ತಾನ ಏನೆಲ್ಲ ಪ್ಲಾನ್ ಮಾಡಿಕೊಂಡಿತ್ತು ಅಂತ ಗೊತ್ತಾದರೆ ಆ ಒಂದು ಪ್ಲಾನ್ಗಳನ್ನು ವಿಫಲಗೊಳಿಸಲಿಕ್ಕೆ ಮುಂದಿನ ದಿನಗಳಲ್ಲಿ NIA ಆಗ್ಬೋದು, ಭಾರತದ ಇಂಟೆಲಿಜೆನ್ಸ್ ಬ್ಯೂರೋದ ಅಧಿಕಾರಿಗಳಾಗ್ಬೋದು ಕ್ರಮವನ್ನು ಕೈಗೊಳ್ಳಲಿಕ್ಕೂ ಕೂಡ ಸಹಾಯಕ ಆಗುತ್ತೆ. ಆ ನಿಟ್ಟಿನಲ್ಲೇ ಈಗ ಈ ಒಂದು ತಹೂರ್ ಹುಸೇನ್ ರಾಣಾನನ್ನು ಕೂಡ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಅಧಿಕಾರಿಗಳು ಈಗ ಮಾಡಲಿದ್ದಾರೆ. ವಿಜಯ್, ಹಾಗೆ ಚಂದ್ರಮೋಹನ್, ಈಗ ಅಮೆರಿಕಾದಿಂದ ಭಾರತಕ್ಕೆ ಈತನನ್ನ ಹಸ್ತಾಂತರಿಸಿರೋದ್ರಿಂದ ಈ ನಂತರದಲ್ಲಿ ಭಾರತದ ನೆಲದ ಕಾನೂನಿನ ಹಾಗೆ ಈತನನ್ನ ನಡೆಸ್ಕೊಳ್ಳಲಾಗತ್ತಾ, ಅಥವಾ ಅಂತಾರಾಷ್ಟ್ರೀಯವಾಗಿ ಏನಾದರೂ ಷರತ್ತುಗಳು ಅಥವಾ ನಿಯಮಗಳಿರುತ್ತಾ ಆ ಪ್ರಕಾರವಾಗಿ ನಡೆಸ್ಕೊಳ್ಬೇಕು ಅನ್ನೋದು ಹೇಗೆ? ವಿಜಯ್, ಮುಖ್ಯವಾಗಿ ಈಗ ಅಮೆರಿಕ ಯಾವುದೇ ಷರತ್ತನ್ನು ವಿಧಿಸದೇ ಈ ಒಂದು ತಹೂರ್ ಹುಸೇನ್ ರಾಣಾನನ್ನು ಭಾರತಕ್ಕೆ ನೀಡಿದೆ. ಯಾಕೆಂತಂದರೆ ಯಾವ್ದಾದ್ರು ಷರತ್ತುಗಳನ್ನು ವಿಧಿಸಿದರೆ ಆ ಷರತ್ತುಗಳನ್ನು ಭಾರತ ಫಾಲೋ ಮಾಡಬೇಕಾಗಿತ್ತು. ಆದರೆ ಈಗ ಷರತ್ತುಗಳು ಇಲ್ಲದೆ ಇರೋದ್ರಿಂದಾಗಿ ನಮ್ಮ ದೇಶದ ಭಯೋತ್ಪಾದನಾ ದಾಳಿನಲ್ಲಿ ಈ ತಹೂರ್ ಹುಸೇನ್ ರಾಣಾ ಭಾಗಿಯಾಗಿರೋದ್ರಿಂದಾಗಿ ಭಾರತದ ಕಾನೂನುಗಳ ಅಡಿನಲ್ಲೇ ಈತನ ವಿರುದ್ಧ ಕೇಸುಗಳನ್ನು ದಾಖಲಿಸಲಾಗಿದೆ. ಹೀಗಾಗಿ ಈ ಒಂದು ಭಾರತದ ಕಾನೂನುಗಳ ಅಡಿನಲ್ಲೇ ಈತನಿಗೆ ಶಿಕ್ಷೆಯನ್ನು ಕೂಡ ವಿಧಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಭಾರತದ ಅಧಿಕಾರಿಗಳು ಕೂಡ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಲಿದ್ದಾರೆ. ಈತ ಯಾವ ದೇಶದ ನಾಗರಿಕ ಏನು ಅನ್ನೋದು ಮುಖ್ಯ ಅಲ್ಲ. ಆದರೆ ಈಗ ಭಾರತಕ್ಕೆ ಬಂದು ಈತ ಇಲ್ಲಿ ಒಂದು ಸರ್ವೆಯನ್ನು ನಡೆಸಿದ, ಸ್ಕೆಚನ್ನು ಹಾಕಿದ, ಯಾವ್ಯಾವ ಸ್ಥಳಗಳಲ್ಲಿ ಹೆಚ್ಚಿನ ಜನದಟ್ಟಣೆ ಇರುತ್ತೆ ಮತ್ತು ಭಾರತದ ನಾಗರಿಕರ ಜೊತೆಗೆ ವಿದೇಶಿ ನಾಗರಿಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ಸ್ಥಳದಲ್ಲಿ ಸೇರ್ತಾರೆ ಅನ್ನೋದ್ರ ಬಗ್ಗೆ ಈತ ಎಲ್ಲವನ್ನು ಕೂಡ ಕಣ್ಣಾರೆ ಕಂಡಿದ್ದ. ತಾಜ್ ಹೋಟೆಲ್ನಲ್ಲಿ ವಿದೇಶಿಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಅನ್ನೋದು ಈತನಿಗೆ ಗೊತ್ತಾಗಿತ್ತು. ಆ ಕಾರಣಕ್ಕಾಗಿ ತಾಜ್ ಹೋಟೆಲ್ನ ಮೇಲೆ ದಾಳಿ ನಡೆಸಬೇಕು, ಒಬೆರಾಯ್ ಹೋಟೆಲ್ನ ಮೇಲೆ ದಾಳಿ ನಡೆಸಬೇಕು, ಜೊತೆಗೆ ಇಸ್ರೇಲಿ ನಾಗರಿಕರು ಶಹಬಾದ್ ಅನ್ನೋ ಒಂದು ಸ್ಥಳದಲ್ಲಿ ಇರ್ತಾರೆ, ಹಾಗಾಗಿ ಅಲ್ಲಿ ದಾಳಿಯನ್ನು ನಡೆಸಬೇಕು ಅನ್ನೋ ಒಂದು ಪ್ಲಾನನ್ನು ರೂಪಿಸಿ ಈತ ಲಷ್ಕರ್ ಇ ತೊಯ್ಬಾಗೆ ಕೊಟ್ಟಿದ್ದ. ಈತನ ದುರುದ್ದೇಶ ಏನು ಅಂತಂದರೆ ಭಾರತದ ನಾಗರಿಕರು ಮಾತ್ರ ಅಲ್ಲದೆ ವಿದೇಶಿ ನಾಗರಿಕರನ್ನು ಕೂಡ ಲಷ್ಕರ್ ಇ ತೊಯ್ಬಾದ ಉಗ್ರರು ಹತ್ಯೆ ಮಾಡಬೇಕು ಅನ್ನೋದಾಗಿತ್ತು. ಹೀಗಾಗಿ ಈ ಒಂದು ಎಲ್ಲ ಮಾಹಿತಿಯನ್ನು ಕೂಡ ಈತ ಸಂಗ್ರಹ ಮಾಡೇ ಲಷ್ಕರ್ ಇ ತೊಯ್ಬಾಗೆ 5 ದಿನ, 1 ವಾರ ಮುಂಚಿತವಾಗಿ ಕೂಡ ಕೊಟ್ಟಿದ್ದ. ಆ ಕಾರಣಕ್ಕಾಗಿಯೇ ಈತನನ್ನು ಈಗ ಭಾರತದ ಕಾನೂನುಗಳಿಂದ ಕೇಸನ್ನು ದಾಖಲಿಸಲಾಗಿದೆ. ಹೀಗಾಗಿ ಭಾರತದ ಕಾನೂನುಗಳಡಿನಲ್ಲೇ ಈತನಿಗೆ ಈಗ ಶಿಕ್ಷೆಯನ್ನು ಕೂಡ ವಿಧಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲೇ ಈಗ NIA ಪರ ವಕೀಲರು ಕೂಡ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಲಿದ್ದಾರೆ. ಹೀಗಾಗಿ ಈತನ ವಿರುದ್ಧದ ಕೇಸ್ನ ವಾದ ಮಂಡಿಸಲಿಕ್ಕೆ ಈಗ ಬರುವ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನು ಕೂಡ ಕೇಂದ್ರ ಸರ್ಕಾರ ಈಗಾಗಲೇ ನೇಮಕ ಮಾಡಿದೆ. ಆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಕೂಡ ಈ ಬಗ್ಗೆ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಲಿದ್ದಾರೆ. ಈತನ ವಿರುದ್ಧ ಏನೆಲ್ಲ ಸಾಕ್ಷಿಗಳಿವೆ ಮತ್ತು ಈತನಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋದ್ರ ಬಗ್ಗೆ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಲಿದ್ದಾರೆ. ಈಗ ಮೊದಲದಾಗಿ ಈಗ ಎಷ್ಟು ದಿನಗಳವರೆಗೂ ಕೂಡ NIA ಅಧಿಕಾರಿಗಳು ಈತನನ್ನು ತಮ್ಮ ವಶಕ್ಕೆ ಪಡಿತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. 8 ದಿನ, 10 ದಿನ ಅಥವಾ 14 ದಿನಗಳವರೆಗೂ ಕೂಡ ತಮ್ಮ ವಶಕ್ಕೆ ಪಡೆದು NIA ಹೆಡ್ ಕ್ವಾರ್ಟರ್ನಲ್ಲೇ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸ್ತಾರೆ. ಅದಾದ ಬಳಿಕ ಈತನನ್ನು ದೆಹಲಿಯ ತಿಹಾರ್ ಜೈಲ್ನಲ್ಲೇ ಇರಿಸಬೇಕು ಅಂತೇಳಿ ಈಗ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ದೆಹಲಿಯ ತಿಹಾರ್ ಜೈಲಲ್ಲೇ ಒಂದು ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಈತನನ್ನು ಇರಿಸಲಾಗುತ್ತೆ. ಅಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗುತ್ತೆ. ಇವತ್ತು ಪಾಲಂ ಏರ್ಪೋರ್ಟ್ನಿಂದ NIA ಹೆಡ್ ಕ್ವಾರ್ಟರ್ವರೆಗೆ ಕರೆತರಲಿಕ್ಕೂ ಕೂಡ 3 ಹಂತದ ಭದ್ರತಾ ವ್ಯವಸ್ಥೆಯನ್ನು ಈ ತಹೂರ್ ಹುಸೇನ್ ರಾಣಾಗಾಗಿ ಮಾಡಲಾಗಿತ್ತು. ಆ ಒಂದು ಭದ್ರತೆಯಲ್ಲೇ ಈತನನ್ನು ಈಗ NIA ಹೆಡ್ ಕ್ವಾರ್ಟರ್ಗೆ ಕರೆತರಲಾಗಿದೆ. ಮುಂದೆ ಕೂಡ ಒಂದು ಹೈ ಸೆಕ್ಯೂರಿಟಿಯನ್ನು ಕೊಟ್ಟೇನೆ ಈತನನ್ನು ವಿಚಾರಣೆಗೆ ಒಳಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ಕೊಳ್ತಾರೆ. ಯಾಕೆಂತಂದರೆ ಈತನ ಕಾಪಾಡಿಕೊಂಡೇ ಈತನ ವಿಚಾರಣೆಯನ್ನು ಕೂಡ ನಡೆಸಬೇಕಾಗುತ್ತೆ. ಹೀಗಾಗಿ ಒಂದು ಹೈ ಸೆಕ್ಯೂರಿಟಿಯನ್ನು ಕೂಡ ಈಗ ಒಂದು ತಹೂರ್ ಹುಸೇನ್ ರಾಣಾಗೆ ನೀಡಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಡೇವಿಡ್ ಕೋಲ್ಮನ್ ಹೆಡ್ಲಿಯನ್ನು ಕೂಡ ಭಾರತಕ್ಕೆ ಗಡೀಪಾರು ಮಾಡಬೇಕು ಅಂತೇಳಿ ಭಾರತ ಅಮೆರಿಕಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದೆ. ಹೀಗಾಗಿ ಡೇವಿಡ್ ಕೋಲ್ಮನ್ ಹೆಡ್ಲಿಯನ್ನು ಮುಂದೆ ಯಾವ ರೀತಿಯಾಗಿ ಭಾರತಕ್ಕೆ ಗಡೀಪಾರು ಮಾಡಲಾಗುತ್ತಾ ಹೇಗೆ ಅನ್ನೋದನ್ನು ನೋಡಬೇಕಾಗುತ್ತೆ. ಈಗಾಗಲೇ ಅಮೆರಿಕಾದಲ್ಲೂ ಕೂಡ ಡೇವಿಡ್ ಕೋಲ್ಮನ್ ಹೆಡ್ಲಿಗೆ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಆದರೆ ಈತ ಡೇವಿಡ್ ಕೋಲ್ಮನ್ ಹೆಡ್ಲಿ ಕೂಡ ಭಾರತದ ಮುಂಬೈ ದಾಳಿ
ದಾಳಿನಲ್ಲಿ ಭಾಗಿಯಾಗಿರೋದ್ರಿಂದಾಗಿ ಆತನನ್ನು ಕೂಡ ಭಾರತಕ್ಕೆ ಗಡೀಪಾರು ಮಾಡಿ ಅಂತೇಳಿ ಭಾರತ ಈಗ ಮನವಿಯನ್ನು ಅಮೆರಿಕಕ್ಕೆ ಮಾಡ್ಕೊಳ್ತಾ ಇದೆ. ಈಗ ಗಡೀಪಾರು ಮಾಡಿರ್ತಕ್ಕಂತಹ ಈ ತಹೂರ್ ಹುಸೇನ್ ರಾಣನ ವಿರುದ್ಧ ಏನೆಲ್ಲ ಸಾಕ್ಷ್ಯಗಳಿವೆ ಅನ್ನೋದನ್ನ ಆತನ ಮುಂದೆ ಇಟ್ಟನು ಮತ್ತು ಬೇರೆ ಬೇರೆ ಅಂಶಗಳನ್ನು ಕೂಡ ಆತನಿಂದ ಬಾಯ್ಬಿಡಿಸುವಂತಹ ಕೆಲಸವನ್ನ ಈಗ NIA ಅಧಿಕಾರಿಗಳು ನಡೆಸಲಿದ್ದಾರೆ. ವಿಜಯ್. ಓಕೆ ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.